ಹೆಂಡತಿ. ಬೆಳಗಿನ ಸೂರ್ಯನ ಕಿರಣಗಳು ಮನೆಯ ಕಿಟಕಿಯಿಂದ ಒಳಗೆ ಹರಿದು ಬರುತ್ತಿದ್ವು. ಆ ಮನೆಯಲ್ಲಿದ್ದ ಸಂತೋಷವನ್ನು ನೋಡಿದರೆ ಯಾರಿಗಾದರೂ ಇದನ್ನೇ ಸುಖಿ ಕುಟುಂಬ ಎಂದು ಅನಿಸ್ತಿತ್ತು. ರಾಘವ ಮತ್ತು ಕಾವ್ಯ ಅವರ ವಿವಾಹವಾಗಿ 8 ವರ್ಷಗಳಾಗಿತ್ತು. ಇಬ್ಬರು ಮಕ್ಕಳೊಂದಿಗೆ ಅವರು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದರು. ರಾಘವ ಸರಳ, ಪ್ರಾಮಾಣಿಕ ಮತ್ತು ದುಡಿಯುವ ವ್ಯಕ್ತಿಯಾಗಿದ್ದ. ಕುಟುಂಬದ ಅಗತ್ಯಗಳಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದ. ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಒಳ್ಳೆಯ ಜೀವನ ನೀಡುವುದು ಅವನ ಕನಸಾಗಿತ್ತು. ಕಾವ್ಯ ಕೂಡ ಆರಂಭದಲ್ಲಿ ತುಂಬ ಪ್ರೀತಿಯಿಂದ ಮನೆ ನೋಡಿಕೊಳ್ತಿದ್ಲು. ಮಕ್ಕಳ ಶಿಕ್ಷಣ, ಅಡುಗೆ, ಮನೆಯ ಕೆಲಸ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತಿತ್ತು. ನೆರೆಹೊರೆಯವರು ಕೂಡ ಅವರನ್ನು ಆದರ್ಶ ದಂಪತಿ ಎಂದು ಹೊಗಳುತ್ತಿದ್ದರು. ಆದರೆ ಕಾಲ ಕಳೆದಂತೆ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಕಾಣಿಸತೊಡಗಿದ್ವು. ರಾಘವನ ಕೆಲಸದ ಒತ್ತಡ ಕೂಡ ಹೆಚ್ಚಾಯಿತು. ಮನೆಗೆ ತಡವಾಗಿ ಬರ್ತಿದ್ದ. ಕಾವ್ಯಗೆ ಅವನ ಜೊತೆ ಮಾತನಾಡಲು ಕೂಡ ಸಮಯ ಸಿಗ್ತಿರಲಿಲ್ಲ. ಇಬ್ಬರ ನಡುವೆ ಮಾತುಗಳು ಕೂಡ ಕಡಿಮೆಯಾಗತೊಡಗಿದ್ವು. ಒಂದು ದಿನ ಕಾವ್ಯ ತನ್ನ ಸ್ನೇಹಿತೆಯೊಂದಿಗೆ ಮಾತನಾಡ್ತಿದ್ದಾಗ ನಿನ್ನ ಜೀವನದಲ್ಲಿ ನಿನಗಾಗಿ ಸಮಯ ಇಲ್ಲ ಎಂಬ ಮಾತು ಅವಳ ಮನಸ್ಸಲ್ಲಿ ಅಚ್ಚೊತ್ತಿತ್ತು. ಈ ಕ್ಷಣದಿಂದ ಅವಳು ತನ್ನ ಬದುಕಿನ ಬಗ್ಗೆ ಹೊಸದಾಗಿ ಯೋಚಿಸೋದಕ್ಕೆ ಆರಂಭಿಸಿದ್ಳು. ಅದೇ ಸಮಯದಲ್ಲಿ ಅವರ ಊರಿಗೆ ಹೊಸದಾಗಿ ಬಂದಿದ್ದ ಒಬ್ಬ ವ್ಯಕ್ತಿ ಪರಿಚಯವಾಗ್ತಾನೆ. ಮೊದಲಿಗೆ ಸಾಮಾನ್ಯ ಸ್ನೇಹವಾಗಿ ಆರಂಭವಾದ ಪರಿಚಯ ಮುಂದೆ ಅವರ ಜೀವನದಲ್ಲಿ ದೊಡ್ಡ ತಿರುವಿಗೆ ಕಾರಣವಾಗುತ್ತೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಇದೇ ಒಂದು ನಿರ್ಧಾರ, ಒಂದು ಆಕರ್ಷಣೆ ಮತ್ತು ಒಂದು ತಪ್ಪು ಹೆಜ್ಜೆ ಒಂದು ಸುಂದರ ಕುಟುಂಬದ ನೆಮ್ಮದಿಯನ್ನು ಪರೀಕ್ಷೆಗೆ ಒಳಪಡಿಸಿತ್ತು. ಕಾವ್ಯಳ ಜೀವನ ಹೊರಗೆ ನೋಡಲು ಸುಂದರವಾಗಿದ್ದರೂ ಅವಳ ಮನಸ್ಸಲ್ಲಿ ಒಂದು ಖಾಲಿತನ ಯಾವಾಗಲೂ ಕೂಡ ಬೆಳೆಯುತ್ತಿತ್ತು. ಗಂಡ ರಾಘವ ಮನೆಯವರಿಗಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದರೂ ಕೆಲಸದ ಒತ್ತಡದಿಂದ ಅವಳೊಂದಿಗೆ ಮಾತನಾಡಲು ಸಮಯ ಸಿಗ್ತಿರಲಿಲ್ಲ. ಒಂದು ದಿನ ಮಕ್ಕಳು ಶಾಲೆಯಲ್ಲಿ ನಡೆದ ಪೋಷಕರ ಸಭೆಗೆ ಕಾವ್ಯ ಹೋಗಿದ್ಲು. ಅಲ್ಲಿ ಅವಳಿಗೆ ಹೊಸ ಪರಿಚಯವಾಯಿತು. ಅವನ ಹೆಸರು ಅಜಯ್. ಮಾತಿನಲ್ಲಿ ಸೌಜನ್ಯ, ನಗುವಿನಲ್ಲಿ ಆತ್ಮೀಯತೆ. ಅವನು ಕೂಡ ತನ್ನ ಮಗುವಿಗಾಗಿ ಬಂದಿದ್ದ. ನೀವು ಇಲ್ಲಿಯವರ ಎಂದು ಅಜಯ್ ಕೇಳಿದ. ಹೌದು ಎಂದು ಕಾವ್ಯ ನಗುತ್ತಾ ಉತ್ತರಿಸಿದಳು. ಮೊದಲ ಭೇಟಿ ಸಾಮಾನ್ಯವಾಗಿಯೇ ಮುಗಿಯಿತು. ಆದರೆ ನಂತರ ಮಾರುಕಟ್ಟೆಯಲ್ಲಿ, ದೇವಾಲಯದಲ್ಲಿ, ಮಕ್ಕಳ ಶಾಲೆಯ ಬಳಿ ಆಕಸ್ಮಿಕವಾಗಿ ಮತ್ತೆ ಮತ್ತೆ ಭೇಟಿಯಾಗತೊಡಗಿದರು. ಅಜಯ್ ಯಾವಾಗಲೂ ಕೂಡ ಗೌರವದಿಂದ ಮಾತನಾಡ್ತಿದ್ದ. ಕಾವ್ಯ ಕೂಡ ಅವನನ್ನು ಒಬ್ಬ ಒಳ್ಳೆಯ ಪರಿಚಯದ ವ್ಯಕ್ತಿ ಎಂದು ಭಾವಿಸಿದ್ಲು. ದಿನಗಳು ಕಳೆದಂತೆ ಅವರ ಮಾತುಕತೆ ಕೂಡ ಹೆಚ್ಚಾಯಿತು. ಇದೇ ಸಮಯದಲ್ಲಿ ರಾಘವ ತನ್ನ ಕೆಲಸದಲ್ಲಿ ಇನ್ನಷ್ಟು ಬ್ಯುಸಿಯಾದ. ಮನೆಗೆ ಬಂದರೂ ದಣಿವಿನಿಂದ ಹೆಚ್ಚು ಮಾತನಾಡದೆ ಮಲಗ್ತಿದ್ದ. ಒಂದು ಸಂಜೆ ಕಾವ್ಯ ಒಬ್ಬಳೇ ಮನೆಯವರೆಗೆ ಕುಳಿತಿದ್ಲು. ಅಷ್ಟರಲ್ಲಿ ಅಜಯ್ ಅಲ್ಲಿಗೆ ಬಂದು ಏನಾಯಿತು, ಇಂದು ಸ್ವಲ್ಪ ಬೇಸರವಾಗಿ ಕಾಣ್ತಿದ್ದೀರಲ್ಲ ಎಂದು ಕೇಳ್ದ. ಬಹಳ ದಿನಗಳಿಂದ ತನ್ನ ಮನಸ್ಸಿನ ಮಾತನ್ನು ಯಾರೊಂದಿಗೂ ಹೇಳಿರದ ಕಾವ್ಯ ಮೊದಲ ಬಾರಿಗೆ ತನ್ನ ಒಂಟಿತನದ ಬಗ್ಗೆ ಮಾತನಾಡಿದ್ಲು. ಅಜಯ್ ಅವಳ ಮಾತುಗಳನ್ನು ಶಾಂತವಾಗಿ ಕೇಳ್ದ. ಜೀವನದಲ್ಲಿ ಕೆಲವೊಮ್ಮೆ ಮಾತನಾಡುವ ಒಬ್ಬ ವ್ಯಕ್ತಿ ಇದ್ದರೆ ಸಾಕು ಎಂದು ಹೇಳ್ದ. ಆ ಮಾತು ಕಾವ್ಯಳ ಮನಸ್ಸಲ್ಲಿ ಕೂಡ ಉಳಿಯಿತು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಕೆಲವೊಮ್ಮೆ ಒಂಟಿತನದಲ್ಲಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳೇ ಜೀವನದ ದೊಡ್ಡ ತಿರುವಿಗೆ ಕಾರಣ ಆಗ್ಬೋದು ಎಂದು. ಒಂದು ಸ್ನೇಹ ಯಾವಾಗಲೂ ಮಿತಿಯನ್ನು ದಾಟುತ್ತದೆ. ಯಾವ ಕ್ಷಣದಲ್ಲಿ ಅದು ಕುಟುಂಬದ ನೆಮ್ಮದಿಯನ್ನು ಕದಡುತ್ತದೆ? ಈ ಪ್ರಶ್ನೆಗಳ ಉತ್ತರವನ್ನು ಕಾಲವೇ ಹೇಳಬೇಕಿತ್ತು. ದಿನಗಳು ಕಳೆಯುತ್ತಿದ್ವು. ಕಾವ್ಯ ಮತ್ತು ಅಜಯ್ ನಡುವಿನ ಮಾತುಕತೆ ಹೆಚ್ಚಾಗ್ತಿತ್ತು. ಆರಂಭದಲ್ಲಿ ಮಕ್ಕಳ ಶಾಲೆ ಮತ್ತು ಸಾಮಾನ್ಯ ವಿಷಯಗಳ ಬಗ್ಗೆ ನಡೆದ ಸಂಭಾಷಣೆಗಳು ನಿಧಾನವಾಗಿ ವೈಯಕ್ತಿಕ ಜೀವನದತ್ತ ಸಾಗತೊಡಗಿದ್ವು. ರಾಘವನಿಗೆ ಈ ಬಗ್ಗೆ ಯಾವುದೇ ಅನುಮಾನ ಇರಲಿಲ್ಲ. ಅವನು ತನ್ನ ಕುಟುಂಬಕ್ಕಾಗಿ ದುಡಿಯುವುದೇ ತನ್ನ ಕರ್ತವ್ಯ ಎಂದು ನಂಬಿದ್ದ. ಆದರೆ ಕೆಲಸದ ಒತ್ತಡದಿಂದ ಹೆಂಡತಿಯ ಮನಸ್ಸಲ್ಲಿ ಏನಾಗ್ತಿದೆ ಎಂಬುದು ಗಮನಿಸುವ ಅವಕಾಶ ಅವನಿಗೆ ಸಿಗಲಿಲ್ಲ. ಒಂದು ದಿನ ಕಾವ್ಯ ಕನ್ನಡಿ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡು, ನನ್ನ ಜೀವನದಲ್ಲಿ ಏನೋ ಬದಲಾಗ್ತಿದೆ, ಆದರೆ ಅದು ಒಳ್ಳೆಯದಾ ಕೆಟ್ಟದ್ದೋ ಎಂದು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡ್ಳು. ಅದೇ ಸಂಜೆ ಅಜಯ್ ಒಂದು ಸಂದೇಶ ಕಳುಹಿಸಿದ. ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಇದ್ದರೆ ಸಾಕು. ಆ ಸಂದೇಶವನ್ನು ಓದಿದ ಕಾವ್ಯ ಮೌನವಾಗಿ ಬಿಟ್ಲು. ಅದು ಕೇವಲ ಸ್ನೇಹದ ಮಾತು ಅಥವಾ ಅದರ ಹಿಂದೆ ಮತ್ತೇನಾದರೂ ಅರ್ಥವಿದೆಯೋ ಎಂದು ಅವಳಿಗೆ ಸ್ಪಷ್ಟವಾಗಲಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಕಾವ್ಯ ತನ್ನ ಗಂಡನೊಂದಿಗೆ ಮಾತನಾಡುವುದಕ್ಕಿಂತ ಅಜಯ್ ಜೊತೆಗೆ ಹೆಚ್ಚು ಮಾತನಾಡುತ್ತಿರುವುದನ್ನು ಗಮನಿಸಿದ್ಲು. ಆಗಲೇ ಅವಳ ಮನಸ್ಸಲ್ಲಿ ಒಂದು ಎಚ್ಚರಿಕೆ ಧ್ವನಿ ಕೂಡ ಕೇಳಿಸಿತು. ಇದು ಸರಿಯೇ, ಆದರೆ ಒಂಟಿತನ, ಗಮನ ಮತ್ತು ಆತ್ಮೀಯತೆಯ ಹುಡುಕಾಟ ಆ ಪ್ರಶ್ನೆಯನ್ನು ಮೌನಗೊಳಿಸಿತು. ಒಂದು ದಿನ ಅಜಯ್ ಹೇಳಿದ, ನಮ್ಮ ಸ್ನೇಹ ಯಾವಾಗಲೂ ಗೌರವದ ಮಿತಿಯಲ್ಲೇ ಇರಬೇಕು. ಕುಟುಂಬದ ನಂಬಿಕೆ ಒಡೆದರೆ ಅದನ್ನು ಮತ್ತೆ ಕಟ್ಟುವುದು ತುಂಬ ಕಷ್ಟ. ಆ ಮಾತು ಕಾವ್ಯಳಿಗೆ ಆಲೋಚನೆ ಮೂಡಿಸಿತು. ತನ್ನ ಕುಟುಂಬ, ಮಕ್ಕಳು ಮತ್ತು ಗಂಡನ ವಿಶ್ವಾಸ ಎಷ್ಟು ಅಮೂಲ್ಯ ಎಂಬುದು ಅವಳಿಗೆ ನೆನಪಾಯಿತು. ಆ ರಾತ್ರಿ ಮಲಗಿದ್ದ ಮಕ್ಕಳನ್ನು ನೋಡುತ್ತಾ ಅವಳು ಯೋಚಿಸಿದ್ಲು. ಒಂದು ಕ್ಷಣದ ಭಾವನೆಗಾಗಿ ಇಷ್ಟು ವರ್ಷಗಳ ನಂಬಿಕೆಯನ್ನು ಕಳೆದುಕೊಳ್ಬೇಕೆ? ಆ ಪ್ರಶ್ನೆಗೆ ಉತ್ತರವನ್ನು ಅವಳು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರವೇ ಹೇಳಬೇಕಿತ್ತು. ಮುಂದಿನ ಕೆಲವು ದಿನಗಳು ಕಾವ್ಯಳಿಗೆ ತುಂಬ ಗೊಂದಲದಿಂದ ಕೂಡಿದ್ವು. ಒಂದು ಕಡೆ ಕುಟುಂಬ, ಗಂಡ ಮತ್ತು ಮಕ್ಕಳು. ಇನ್ನೊಂದು ಕಡೆ ತನ್ನ ಮನಸ್ಸಿನಲ್ಲಿದ್ದ ಖಾಲಿತನ ಮತ್ತು ಅದನ್ನು ತುಂಬಿದಂತೆ ಕಂಡ ಹೊಸ ಸ್ನೇಹ. ಒಂದು ಸಂಜೆ ರಾಘವ ಮನೆಗೆ ಎಂದಿನಂತೆ ತಡವಾಗಿ ಬಂದ. ಅವನ ಮುಖದಲ್ಲಿ ದಣಿವು ಸ್ಪಷ್ಟವಾಗಿತ್ತು. ಊಟ ಮಾಡಿದ್ದೀಯಾ ಎಂದು ಕಾವ್ಯ ಕೇಳಿದ್ಲು. ಇಲ್ಲ, ಕೆಲಸ ತುಂಬ ಇತ್ತು. ಮಕ್ಕಳೇನು ಮಾಡ್ತಿದ್ದಾರೆ ಎಂದು ರಾಘವ್ ಕೇಳಿದ. ಮಾತು ಅಷ್ಟರಲ್ಲೇ ಮುಗೀತು. ಇಬ್ಬರೂ ಒಂದೇ ಮನೆಯಲ್ಲಿದ್ದರು. ಅವರ ನಡುವೆ ಇದ್ದ ಆತ್ಮೀಯತೆ ಕಡಿಮೆಯಾಗಿತ್ತು. ಆ ರಾತ್ರಿ ಕಾವ್ಯಗೆ ನಿದ್ರೆ ಬರಲಿಲ್ಲ. ಅವಳು ಯೋಚಿಸಲೇ ಇದ್ಲು.
ನನ್ನ ಗಂಡ ನನ್ನನ್ನು ಪ್ರೀತಿಸುವುದಿಲ್ವೇ, ಅಥವಾ ಅವನು ಕುಟುಂಬಕ್ಕಾಗಿ ಇಷ್ಟು ಕಷ್ಟಪಡುವುದರಿಂದ ನನಗೆ ಸಮಯ ಕೊಡಲಾಗ್ತಿಲ್ವೇ? ಮುಂದಿನ ದಿನ ಶಾಲೆಗೆ ಹೋದಾಗ ಅಜಯ್ ಮತ್ತೆ ಭೇಟಿಯಾದ. ಮುಖದಲ್ಲಿ ಚಿಂತೆ ಕಾಣ್ತಿತ್ತು. ಎಂದು ಅವನು ಕೇಳಿದ. ಜೀವನ ಕೆಲವೊಮ್ಮೆ ಅರ್ಥವಾಗೋದಿಲ್ಲ ಎಂದು ಕಾವ್ಯ ಉತ್ತರಿಸಿದ್ಲು. ಅಜಯ್ ಶಾಂತವಾಗಿ ಹೇಳಿದ, ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ಅಥವಾ ಒಂಟಿತನದಲ್ಲಿ ತೆಗೆದುಕೊಳ್ಬೇಡಿ. ಅದರ ಪರಿಣಾಮ ಕುಟುಂಬದ ಎಲ್ಲರ ಮೇಲೂ ಕೂಡ ಬೀಳ್ಬೋದು. ಆ ಮಾತು ಕಾವ್ಯಳ ಮನಸ್ಸಲ್ಲಿ ಆಳವಾಗಿ ಉಳಿಯಿತು. ಅದೇ ದಿನ ಸಂಜೆ ಮನೆಗೆ ಬಂದಾಗ ಮಕ್ಕಳು ಓಡಿ ಬಂದು ಅವಳನ್ನು ಅಪ್ಪಿಕೊಂಡ್ರು. ಅಮ್ಮ, ಇಂದು ಶಾಲೆಯಲ್ಲಿ ನನಗೆ ಬಹುಮಾನ ಸಿಕ್ಕಿತು ಎಂದು ಮಗ ಸಂತೋಷದಿಂದ ಹೇಳಿದ. ಆ ಕ್ಷಣದಲ್ಲಿ ಕಾವ್ಯಗೆ ಒಂದು ಸತ್ಯ ಅರಿವಾಯಿತು. ತನ್ನ ಜೀವನದ ನಿಜವಾದ ಸಂತೋಷ ಈ ಮನೆಯಲ್ಲೇ ಇದೆ. ಅವಳು ಮನಸ್ಸಲ್ಲಿ ಒಂದು ನಿರ್ಧಾರಕ್ಕೆ ಬಂದಳು. ನನ್ನ ಕುಟುಂಬದೊಂದಿಗೆ ಮತ್ತೆ ಹೃದಯಪೂರ್ವಕವಾಗಿ ಮಾತನಾಡಬೇಕು. ದೂರವನ್ನು ಕಡಿಮೆ ಮಾಡಬೇಕು. ಸಮಸ್ಯೆಯಿಂದ ಓಡಿ ಹೋಗೋದಿಲ್ಲ, ಅದನ್ನು ಎದುರಿಸಿ ಪರಿಹರಿಸಬೇಕು. ಆ ರಾತ್ರಿ ಹಲವು ದಿನಗಳ ನಂತರ ಕಾವ್ಯ ಮತ್ತು ರಾಘವ್ ಇಬ್ಬರು ನೆಮ್ಮದಿಯಾಗಿ ಕುಳಿತು ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡ್ರು. ಇಬ್ಬರೂ ಕೂಡ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡ್ರು. ಒಬ್ಬನೂ ಸಮಯ ಕೊಡಲಿಲ್ಲ, ಇನ್ನೊಬ್ಬಳು ತನ್ನ ಒಂಟಿತನವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೊಡಲಿಲ್ಲ. ಆ ಸಂಭಾಷಣೆಯವರ ಸಂಬಂಧಕ್ಕೆ ಹೊಸ ಆರಂಭವಾಯಿತು. ಆ ರಾತ್ರಿ ನಡೆದ ಸಂಭಾಷಣೆಯ ನಂತರ ಮನೆಯ ವಾತಾವರಣ ಕೂಡ ನಿಧಾನವಾಗಿ ಬದಲಾಗತೊಡಗಿತು. ರಾಘವ್ ತನ್ನ ಹೆಂಡತಿಯ ಮನಸ್ಸಲ್ಲಿ ಎಷ್ಟು ದಿನಗಳಿಂದ ನೋವು, ಒಂಟಿತನ ಮತ್ತು ನಿರೀಕ್ಷೆಗಳು ತುಂಬಿಕೊಂಡಿದ್ವು ಎಂಬುದನ್ನು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡ. ಅವನು ಕೇವಲ ಹಣ ಸಂಪಾದಿಸುವುದು ತನ್ನ ಕರ್ತವ್ಯವಲ್ಲ, ಕುಟುಂಬದೊಂದಿಗೆ ಸಮಯ ಕಳೆಯುವುದು ಕೂಡ ಅಷ್ಟೇ ಮುಖ್ಯ ಎಂದು ಅರಿತ. ಮರುದಿನ ಬೆಳಗ್ಗೆ ಅವನು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಮುಂದಾದ. ಇಂದು ನಾನು ಬಿಡುತ್ತೇನೆ ಎಂದು ನಗುತ್ತಾ ಹೇಳಿದ. ಮಕ್ಕಳು ಸಂತೋಷದಿಂದ ತಂದೆಯ ಕೈ ಹಿಡಿದು ಹೊರಟರು. ಇದನ್ನು ನೋಡಿದ ಕಾವ್ಯಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಕೂಡ ತುಂಬಿತು. ಆ ದಿನದಿಂದ ರಾಘವ್ ವಾರದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಕುಟುಂಬಕ್ಕಾಗಿ ಮೀಸಲಿಟ್ಟ. ಎಲ್ಲರೂ ಸೇರಿ ದೇವಾಲಯಕ್ಕೆ ಹೋಗುವುದು, ಮಕ್ಕಳೊಂದಿಗೆ ಆಟ ಆಡೋದು, ಹೊರಗೆ ಊಟಕ್ಕೆ ಹೋಗೋದು, ಇಂಥ ಸಣ್ಣ ಕ್ಷಣಗಳು ಅವರ ಮನೆಯ ಸಂತೋಷವನ್ನು ಮರಳಿ ತಂದವು. ಕೆಲವು ದಿನಗಳ ನಂತರ ಕಾವ್ಯ ತನ್ನ ಮೊಬೈಲ್ನಲ್ಲಿ ಅಜಯ್ನ ಸಂಖ್ಯೆಯನ್ನು ನೋಡಿದ್ಲು. ಸ್ವಲ್ಪ ಯೋಚಿಸಿ ಅವಳು ಒಂದು ಸಂದೇಶ ಕಳುಹಿಸಿದ್ಲು. ನಮ್ಮ ಪರಿಚಯದಲ್ಲಿ ನೀವು ತೋರಿದ ಗೌರವಕ್ಕೆ ಧನ್ಯವಾದಗಳು. ಆದರೆ ನನ್ನ ಕುಟುಂಬವೇ ನನ್ನ ಮೊದಲ ಆದ್ಯತೆ. ಇನ್ನು ಮುಂದೆ ನಾನು ನನ್ನ ಕುಟುಂಬದ ಮೇಲೆ ಸಂಪೂರ್ಣ ಗಮನ ಹರಿಸಲು ಬಯಸ್ತೇನೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಅಜಯ್ ಅದಕ್ಕೆ ಉತ್ತರಿಸ, ಅದೇ ಸರಿಯಾದ ನಿರ್ಧಾರ. ನಿಮ್ಮ ಕುಟುಂಬ ಸುಖವಾಗಿರಲಿ. ಅಷ್ಟರಲ್ಲಿ ಆ ಪರಿಚಯ ಗೌರವಯುತವಾಗಿ ಮುಕ್ತಾಯವಾಯಿತು. ತಿಂಗಳುಗಳು ಕಳೆದವು. ರಾಘವ್ ಮತ್ತು ಕಾವ್ಯ ಈಗ ಮೊದಲಿಗಿಂತ ಹೆಚ್ಚು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಿದ್ರು. ಸಮಸ್ಯೆಗಳು ಜೀವನದಲ್ಲಿ ಬಂದೇ ಬರುತ್ತವೆ, ಆದರೆ ಮಾತನಾಡೋದರಿಂದ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳೋದ್ರಿಂದ ಅವನ್ನು ಪರಿಹರಿಸ್ಬೋದು ಎಂಬುದನ್ನು ಅವರು ಅನುಭವದಿಂದ ಕಲಿತರು. ಒಂದು ಸಂಜೆ ಮನೆಯ ಮುಂಭಾಗದಲ್ಲಿ ಮಕ್ಕಳು ಆಟವಾಡ್ತಿದ್ರು. ರಾಘವ್ ಮತ್ತು ಕಾವ್ಯ ಅವರನ್ನು ನೋಡ್ತಾ ಕುಳಿತಿದ್ರು. ರಾಘವ್ ನಿಧಾನವಾಗಿ ಹೇಳ್ದ, ನಮ್ಮ ಜೀವನದಲ್ಲಿ ದೊಡ್ಡ ಪಾಠ ಏನು ಗೊತ್ತಾ? ಪ್ರೀತಿ ಇರುವ ಕಡೆ ಮಾತುಕತೆ ಇರಬೇಕು, ಇಲ್ದಿದ್ರೆ ಮೌನವೇ ದೂರವನ್ನು ಹೆಚ್ಚಿಸುತ್ತೆ. ಕಾವ್ಯ ನಗುತ್ತಾ ತಲೆಯಾಡಿಸಿದ್ಲು. ಹೌದು, ನಂಬಿಕೆಯನ್ನು ಕಾಪಾಡೋದು ಪ್ರತಿದಿನ ಜವಾಬ್ದಾರಿ. ಆಕಾಶದಲ್ಲಿ ಸೂರ್ಯ ಅಸ್ತಮಿಸುತ್ತಿದ್ದರೂ ಅವರ ಕುಟುಂಬದ ಜೀವನದಲ್ಲಿ ಹೊಸ ಬೆಳಕು ಉದಯವಾಗ್ತಿತ್ತು. ಈ ಕಥೆಯ ಸಂದೇಶ ಏನಪ್ಪ ಅಂದರೆ, ಕುಟುಂಬದಲ್ಲಿ ಉಂಟಾಗುವ ದೂರವನ್ನು ಮರೆಮಾಚುವುದಕ್ಕಿಂತ ಪರಸ್ಪರ ಮುಕ್ತವಾಗಿ ಮಾತನಾಡೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಸಂಬಂಧಗಳನ್ನು ಬಲಪಡಿಸುತ್ತೆ. ಜೀವನದಲ್ಲಿ ತಪ್ಪು ದಾರಿಯತ್ತ ಕರೆದೊಯ್ಯುವ ಸಂದರ್ಭಗಳು ಕೂಡ ಬರ್ಬೋದು, ಆದರೆ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಸಂಬಂಧಗಳನ್ನು ಉಳಿಸಿಕೊಳ್ಬೋದು. ಬಂಧುಗಳೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮುಂದಿನ ವಿಡಿಯೋಗಳನ್ನು ಬರಲಿಕ್ಕೋಸ್ಕರವಾಗಿ ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದ.